ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ನೋಡ್ತಾ ಇದ್ದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡೋಂಥ ಎಲ್ಲ ಸುದ್ದಿಗಳು ನೋಟಿಫಿಕೇಷನ್ ಬರುತ್ತೆ. ಇದು ಎಲ್ಲ ನಿಮಗೆ ಸರ್ಕಾರದ ಸೌಲಭ್ಯಗಳು ಯಾವ ರೀತಿ ಪಡಿಬೇಕಂತ ಮತ್ತು ಸರ್ಕಾರದ ಹುದ್ದೆಗಳು ಯಾವ ರೀತಿ ಪಡಿಬೇಕಂತ ಹೇಳಿ ಮಾರ್ಗದರ್ಶನ ನೀಡೋದಕ್ಕೆ ನಾನು ಈ ಚಾನಲ್ ಮಾಡಿದ್ದೀನಿ. ಯಾವುದೇ ರೀತಿಯ ಮನೋರಂಜನೆಗಲ್ಲ. ಹಾಗಾಗಿ ಸಮಯ ಸಿಕ್ಕಾಗ ಪ್ರತಿಯೊಂದು ನಾನು ಮಾಡುವಂಥ ಎಲ್ಲ ಸುದ್ದಿಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ನಮ್ಮ ಯುವಕರಲ್ಲಿ ಹುದ್ದೆಗಳನ್ನು ಬೇಗ ಕೊಡಿಸ್ಬೇಕು ಅಂತ ನಾನು ಆಸೆ ಇಟ್ಕೊಂಡು ಈ ಚಾನಲ್ ಮಾಡಿದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಜಾಬ್ ಮಾಡಬೇಕಂತಿದ್ದಾರೋ ನಮ್ಮ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಕೆಲವೊಂದು ಜಾಬ್ಗಳು ಬಂದಿದ್ದಾವೆ. ನಿಮ್ಮ ಏನೇನು ಎಜುಕೇಷನ್ಗೆ ಅಲ್ಲಿ ಪೋಸ್ಟ್ಗಳು ಇದಾವೆ ಅಂಥೇಳಿ ಒಳ್ಳೆಯ ಪೋಸ್ಟು, ಪರ್ಮನೆಂಟ್ ಜಾಬು, ಸರ್ಕಾರಿ ನೌಕರಿ ಸಿಗ್ತವೆ. ಹಾಗಾಗಿ ಅಲ್ಲಿ ನೀವು ಜಾಬ್ ಆಗ್ಬೋದು. ಬಾರ್ಡರ್ ಸೆಕ್ಯೂರಿಟಿ BSF ಅದರಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಗ್ರೂಪ್ A, ಗ್ರೂಪ್ B ಮತ್ತು ಗ್ರೂಪ್ C ಹುದ್ದೆಗಳಿಗೂ ಪ್ಯಾರಾಮೆಡಿಕಲ್ ಸ್ಟಾಫು, SMT ವರ್ಕ್ಶಾಪು, ವೆಟರ್ನರಿ ಸ್ಟಾಫು ಮತ್ತು ಲೈಬ್ರರಿಯನ್ಸ್ನಂತಹ ವಿಭಾಗಗಳಲ್ಲಿ ನಿಮಗೆ ಸುಮಾರು ಜಾಬ್ಸ್ ಇದೆ. ಅಭ್ಯರ್ಥಿಗಳು ಇಷ್ಟ ಇರೋರು ಮೇ 18ರಿಂದ ಶುರುವಾಗುತ್ತೆ ಅರ್ಜಿ ಹಾಕೋಕ್ಕೆ. ಜೂನ್ 17ನೇ ತಾರೀಕುವರೆಗೂ ಇರುತ್ತದೆ. ವೆಬ್ಸೈಟ್ ಅಡ್ರೆಸ್ ಬಂದುಬಿಟ್ಟು ನೀವು RECT.BSF.gov.in ಮೂಲಕ ಆನ್ಲೈನ್ ಮುಖಾಂತರದಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು. ಹಾಗಾಗಿ ನೀವು ಏನೆಲ್ಲ ಜಾಬ್ ಇದೆ ಇಲ್ಲಂದರೆ ಸ್ಟಾಫ್ ನರ್ಸು 14 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸ್ಟಾಫ್ ಯಾರಾದರೂ ನರ್ಸಿಂಗ್ ಮಾಡಿರೋರು ಅಲ್ಲಿ BSF ಅದರಲ್ಲಿ 14 ಸ್ಟಾಫ್ ನರ್ಸ್ಗಳು ಬೇಕಾಗಿದ್ದಾರೆ. ಯಾರೆಲ್ಲ ನರ್ಸ್ಗಳು ಮಾಡಿರೋ ಅವ್ರು ಮಾಡ್ಕೊಳ್ಳಿ. ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಅಲ್ಲಿ 38 ಪೋಸ್ಟ್ಗಳು ಖಾಲಿ ಇದ್ದಾವೆ. 38 ಜನಕ್ಕೆ ತೊಗೊತಾರೆ. ಅದೊಂದು ಮಾಡಿ, ಅರ್ಥ ಆಯಿತಾ? ASI ಅಂತಾರೆ, ಲ್ಯಾಬ್ ಟೆಕ್ನಿಷಿಯನ್ ಅಂತ, 38 ಹುದ್ದೆಗಳು. ಮತ್ತು ASI ಅಂದರೆ ಭೌತ ಚಿಕಿತ್ಸಕ, ಅದು 47 ಜನ ಬೇಕಾಗ್ತಾರೆ. ಸರಿನಾ? ಭೌತ ಚಿಕಿತ್ಸಕ ಅಂಥೇಳಿ 47 ಜನ ಬೇಕಾಗ್ತಾರೆ. ಅದೊಂದು ಹುದ್ದೆ ಖಾಲಿ ಇದೆ, ಅದೊಂದು ಮಾಡ್ಕೊಳ್ಳಿ. ನೆಕ್ಸ್ಟು ವಾಹನ ಮೆಕ್ಯಾನಿಕ್ ಇರ್ತಾರಲ್ವ, ಮೆಕ್ಯಾನಿಕ್ಸಮ್ ಬರೋರಿಗೆ ಅವ್ರಿಗೆ 3 ಹುದ್ದೆಗಳು ಖಾಲಿ ಇದ್ದಾವೆ, ಅವ್ರಿಗೂ ತೊಗೊತಾರೆ. ಮತ್ತು ಕಾನಿಸ್ಟೇಬಲ್ OTRP ಅದು ಒಬ್ಬರು ಬೇಕಾಗಿದ್ದಾರೆ. ಕಾನಿಸ್ಟೇಬಲ್ SKT ಒಬ್ಬರು ಬೇಕಾಗಿದ್ದಾರೆ. ಕಾನಿಸ್ಟೇಬಲ್ ಫಿಟ್ಟರ್ 4 ಜನ ಬೇಕಾಗಿದ್ದಾರೆ. ಕಾನಿಸ್ಟೇಬಲ್ ಕಾರ್ಪೆಂಟರ್ 2 ಬೇಕಾಗಿದ್ದಾರೆ. ಮತ್ತು ಕಾರ್ಪೆಂಟರ್ಗಳು ಇರ್ತಾರಲ್ಲ, ಕಟ್ಟಿಗೆ ಕೆಲಸ ಇಬ್ಬರು ಬೇಕಾಗಿದ್ದಾರೆ, ಅದೊಂದು ತಗೊಳ್ಳಿ. ಸ್ವಯಂ ಚುನಾಯಿತ ಕಾನಿಸ್ಟೇಬಲ್ 1 ಬೇಕಾಗಿದ್ದಾರೆ. ವಾಹನ ಮೆಕ್ಯಾನಿಕ್ ಮಾಡೋರದ್ದು 22 ಜನ ಬೇಕಾಗಿದ್ದಾರೆ. ಸರಿನಾ? ವಾಹನದ ಮೆಕ್ಯಾನಿಕ್ಗಳು 22 ಇದ್ದರೆ. ಮತ್ತು BSTS 2 ಬೇಕಾಗಿದೆ. ಮತ್ತು ನಿಮಗೆ ಕಾನಿಸ್ಟೇಬಲ್ ಅಪೋಲರ್ಸ್ ಒಬ್ಬರು ಬೇಕಾಗಿದ್ದಾರೆ. ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಯಾರೆಲ್ಲ ಆಸಕ್ತಿ ಇದ್ದಾರೋ ಅವರು ತಕ್ಷಣ ಈ ಮೇ 18ರಿಂದ ಜೂನ್ 17ವರೆಗೂ ಅವಕಾಶ ಇದೆ. ಅರ್ಥ ಆಯ್ತಾ? ಹಾಗಾಗಿ ಯಾರೆಲ್ಲ ನೀವು ನರ್ಸಿಂಗ್ ಮಾಡಿದಿರೋ, ಸ್ಟಾಫ್ ನರ್ಸ್ ಮಾಡಿರೋದು, ಲ್ಯಾಬ್ ಟೆಕ್ನಿಷಿಯನ್ಸ್ ಮಾಡಿದಿರೋ ಅವ್ರಿಗೂ 38 ಜನ ಬೇಕಾಗಿದ್ದಾರೆ. ಭೌತ ಚಿಕಿತ್ಸಕ ಮಾಡೋರದ್ದು 47 ಜನ ಇದ್ದಾರೆ. ಇವೆಲ್ಲ ಹುದ್ದೆಗಳಿದ್ದಾವೆ. ಪೇಮೆಂಟ್ಸ್ ಬಂದುಬಿಟ್ಟು 25,000ದಿಂದ ಹಿಡಿದು 1,12,000ವರೆಗೂ ಪೇಮೆಂಟ್ ಸಿಗುತ್ತೆ ಇದರಲ್ಲಿ. ಅರ್ಥ ಆಯ್ತಾ? ಹಾಗಾಗಿ ನಿರ್ಲಕ್ಷ್ಯ ಬೇಡ. ನಿಮಗೆ ಈ ಹುದ್ದೆಗಳೆಲ್ಲ ನೀವು ಎಲ್ಲಿ ಮಾಡೋದು ಅಂತ ಹೇಳಿದ್ರೆ, ನೀವು ಮಾಡಬೇಕಾಗಿದ್ದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಅಂದರೆ BSFನಲ್ಲಿ ಅಲ್ಲಿ ಹಾಕ್ತಾರೆ ನರ್ಸ್ಗಳಿಗೆ. ಅವ್ರಿಗೆ ಏನೋ ಚಿಕಿತ್ಸೆ ಕೊಡೋದಕ್ಕೆ, ಮೆಕ್ಯಾನಿಸಮ್ ಮಾಡೋರು, ವಾಹನಗಳು ಮೆಕ್ಯಾನಿಕ್ ಮಾಡೋರು, ಮತ್ತು ಕಾರ್ಪೆಂಟ್ರ್ ಕೆಲಸ ಮಾಡೋರು, ಅಲ್ಲಿ ಸ್ವಲ್ಪ ಏನಾದರೂ ತಯಾರಿ ಮಾಡೋದಿರುತ್ತೆ, ಕಾರ್ಪೆಂಟ್ರ್ಗಳಿಗೂ ತೊಗೊತಾರೆ. ನಿಮಗೆ ಮಂತ್ಲಿ ಪೇಮೆಂಟ್ಸ್ ಕೊಡ್ತಾರೆ. ಗೊತ್ತಾಯ್ತಾ? ಯಾವುದೇ ರೀತಿಯ ಕಾರ್ಪೆಂಟ್ರ್ಗಳಾಗಲಿ ಮೆಕ್ಯಾನಿಕ್ ಆಗಲಿ ಕೆಲಸ ಮಾಡಿ ಅವತ್ತೊಂದು ಪೇಮೆಂಟ್ ಅದಲ್ಲ, ಮಂತ್ಲಿ ಪೇಮೆಂಟ್ ಫಿಕ್ಸ್ ಮಾಡ್ತಾರೆ. ಹಾಗಾಗಿ ಯಾರೆಲ್ಲ ಈ ಹುದ್ದೆಗಳನ್ನು ನರ್ಸಿಂಗ್ ಮಾಡಿರೋರು, ಮೆಕ್ಯಾನಿಕ್ಸು, ಕಾರ್ಪೆಂಟ್ರುಗಳು ಮತ್ತು
ಲ್ಯಾಬ್ ಟೆಕ್ನಿಷಿಯನ್ಸು ಎಲ್ಲ ಅವಶ್ಯಕತೆ ಇದೆ. ತಕ್ಷಣ ನೀವು ಅರ್ಜಿ ಹಾಕಿ. ವೆಬ್ಸೈಟು ಅಡ್ರೆಸ್ ಕೂಡ ನಾನು ಹೇಳಿದ್ದೀನಿ. ಆ ಅಡ್ರೆಸ್ ಮುಖಾಂತರವಾಗಿ ಏನಿಲ್ಲ rectt.bsf.gov.in ಮೂಲಕ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮುಖಾಂತರವಾಗಿ ನಿಮಗೆ ಅರ್ಜಿ ಸಲ್ಲಿಸಿದಾಗ ನಿಮಗೆ ಓಕೆ ಆಗಿದ್ದಾಗ ನಿಮಗೆ ನೋಟಿಫಿಕೇಷನ್ನ ನಿಮಗೆ ಕರೆ ಮಾಡ್ತಾರೆ. ಜಾಬ್ ಸೆಲೆಕ್ಷನ್ ಆದರೆ ಸೇರಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು, ಬಂಧುಗಳಿಗೆ, ನಿಮ್ಮ ಯಾರೆಲ್ಲ ಮನೆಗಳಲ್ಲಿ ಜಾಬ್ ಮಾಡಬೇಕಂತ ಸ್ಟಾಫ್ ನರ್ಸ್ ಮಾಡೋರು ಅವರಿಗೆಲ್ಲ ಕಳಿಸಿ ಅವ್ರಿಗೆ ಉಪಯೋಗ, ಅಕಸ್ಮಾತ್ ನೀವು ಉಪಯೋಗ ಮಾಡ್ಕೊಂಡಿಲ್ಲಾದರೂ ಬೇರೆಯವ್ರಿಗಾದರೂ ಉಪಯೋಗ ಆಗಲಿ ಅಂತ ಹೇಳಿ ಈ ಸುದ್ದಿಯನ್ನು ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಕೆಲವರು ಹುಡುಗರು ಹುಡುಗಿಯರು ಸ್ವಲ್ಪ ಮಾಹಿತಿ ಕೇಳಕ್ಕೆ ಬರ್ತಿರ್ತಾರೆ. ನನ್ನ ಟೈಮ್ ಸಿಕ್ಕಾಗ ನಾನೇ ಕಾಲ್ ಮಾಡ್ತೀನಿ. ಬಂದು ವಾಪಸ್ ಹೋಗೋದು ಬೇಡ ಅಂತ ಹೇಳ್ತಾ ನನ್ನ ಕಚೇರಿ ನೋಡಿರೋರು ಬರ್ತಿರ್ತಾರೆ ಅಂತ ಹೇಳಿ ಸಮಯ ಸಿಕ್ಕಾಗ ನಾನೇ ಕಾಲ್ ಮಾಡಿ ನಿಮಗೆ ಮಾಹಿತಿ ಕೊಡ್ತೀನಿ. ಚಾನಲ್ ಮುಖಾಂತರವಾಗಿ ನಿಮಗೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಇದರಲ್ಲೇ ಡೈರೆಕ್ಟ್ ಹಾಕಿರ್ತೀನಿ. ಹಾಗೆ ನೀವು ನೋಡ್ಕೊಂಡು ಮಾಡ್ಕೋಬೋದು. ಅರ್ಥ ಆಗಿಲ್ಲ ಅಂದರೆ ನನ್ನ ನಂಬರ್ ಗೊತ್ತಿರೋರು ಕಾಲ್ ಮಾಡಿ, ನಾನು ವೆಬ್ಸೈಟಲ್ಲಿ ಏನಾದರೂ ಕುಂದುಕೊರತೆಗಳಿದ್ದರೆ ಸರಿಯಾಗಿ ತೊಗೊತಿಲ್ಲ ಅಂದರೆ ನಾನು ಕಾಲ್ ಮಾಡಿಬೋದು ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.